ಭಕ್ತಿ ಮಾಡವ ರಂಗ ಏನ್ ಮಾಡಬೇಕು ಭಕ್ತಾಗಿ ನಡದೀರಿ ಸಾಕ್ಷಾತ್ ಶಿವನೇ ಇದಕ್ಕ ಸಾಕ್ಷಿ ಒಳಗೊಂದು ಹೊರಗೊಂದು ಹೊರಗೊಂದು ಒಳಗೊಂದು ಸುಳ್ಳೆ ಮಾಡಬ್ಯಾಡ್ರು ಪಾಲಿಸಿ ಏನಾಗ್ಯದ್ರಿಪ್ಪ ಊರು ಗೌಡ್ರ ಮೇಲೆ ರೊಕ್ಕ ಬಹಳ ಹಾ ಹಾ ಯಾರೇ ಹೋಗಿ ರೊಕ್ಕಿಗೆ ಹೋದ್ರ ಅಂದ್ರೆ ನೋಡ್ರಿ ನೀವು ಗೌಡ್ರು ಮುಂಜಾನೆ ಪೂಜೆ ಕೂತ್ರದ ಮಂದಿಗೆ ಎಲ್ಲ ಹೇಳುತ್ತೆ ತಾಸನ ಗಟ್ಲಿ ಹೇಳಲ್ಲ ಗೌಡ್ರು ಹೌದೌದು ಕೊಡ್ರಿ ಗೌಡ್ರನ್ನ ತಾಸ್ ಹೇಳಲ್ಲ ಹೌದು ಹಂಗ ಭಕ್ತಿ ಎನಿಕೆ ಮಂದಿ ಒಳಗೊಂದು ಹೊರಗೊಂದು ಇದು ಬೇಡತ್ತಾರ ಹೌದೌದು ನಿನ್ನೊಳಗ ಭಕ್ತಿ ದೃಢ ಭಕ್ತಿ ಇರ್ಲಿ ಹೌದಾ ಭಕ್ತಿದೊಳಗ ಎರಡು ಪ್ರಕಾರಗಳದ ಮಧುಮಾರಯ ಹಾ ಹಾ ಯಾವ್ಯಾವು ಯಾವ್ರಿಪ್ಪ ಅವು ಯಾವ ಒಂದು ಕಾಮ್ಯ ಒಂದು ಕಾಮ್ಯ ನಿಷ್ಕಾಮ್ಯ ಹಲೋ ಹಲೋ ಅದಕ್ಕೆ ಬಂಧುಗಳೇ ಇರುತ್ತನ ಭಕ್ತಿ ಎಂತದು ಮಾಡಬೇಕು ಹೌದು ಹೌದು ಎಂತ ಭಕ್ತಿ ಮಾಡಿ ಇದೇ ಮಲ್ಲಯ್ಯನ ಭಕ್ತಿ. ಹಲೋ ಹಲೋ ಹಾ ಇರ್ಲಿಪ್ಪ ಇರ್ಲಿ ಹಲೋ ಹಲೋ ಅದನ್ನು ಹತ್ತದ ನಿಂದ ಟೈಮ್ ಮುಗದದ ಕುಡೋಕಿಗೆ ಹತ್ತದ ಹೌದು ಅದಕ್ಕೆ ಇರ್ಲಿ ಬಂಧುಗಳೇ ಯಾವ ರೀತಿಯಿಂದ ನಿಷ್ಕಾಮ್ಯದಿಂದ ದುಡಿದ್ರ ಅದ್ರ ಫಲ ಏನದ ಭಕ್ತಿ ಮಾಡೋರಂಗ ಭಕ್ತಾಗಿ ನಡೀತೀರಿ ಶಿವನೇ ಇದಕ್ಕೆ ಸಾಕ್ಷಿ ಹೌದು ಹೌದು ನೀ ಹೆಂಗೆ ಭಕ್ತಿ ಮಾಡು ನಿಂದು ಕಣ್ಣು ಮುಚ್ಕೊಂಡು ಭಗವಂತ ಗೊತ್ತಿಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಗೆ ನಿನ್ನ ಲೆಕ್ಕಾಚಾರವ ಇಟ್ಟಾನಂತ ಹೇಳ್ತಾರ ಹೌದು ಯಾವ ರೀತಿಯಿಂದ ಕೇಳ್ರಿ ಭಕ್ತಿ ಮಾಡವ ರಂಗ ಭಕ್ತಾಗಿ ನಡದೀರಿ ಸಾಕ್ಷಾತ್ ಶಿವನೇ ಇದಕ್ಕ ಸಾಕ್ಷಿ ಒಳಗೊಂದು ಹೊರಗೊಂದು ಹೊರಗೊಂದು ಒಳಗೊಂದು ಸುಳ್ಳೆ ಮಾಡಬ್ಯಾಡ್ರು ಪಾಲಿಸಿ ಒಳಗೊಂದು ಹೊರಗೊಂದು ಹೊರಗೊಂದು ಒಳಗೊಂದು ಸುಳ್ಳೆ ಮಾಡಬ್ಯಾಡ್ರು ಪಾಲಿಸಿ ಭಕ್ತಿ ಮಾಡುವವರಂಗ ಭಕ್ತಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ ಸಾಕ್ಷಾತ್ ಶಿವನೇ ಇದಕ್ಕ ಸಾಕ್ಷಿ ಒಳಗೊಂದು ಹೊರಗೊಂದು ಹೊರಗೊಂದು ಒಳಗೊಂದು ಸುಳ್ಳೆ ಮಾಡಬೇಡ ಪಾಲಿಸಿ ಒಳಗೊಂದು ಹೊರಗೊಂದು ಹೊರಗೊಂದು ಒಳಗೊಂದು ಸುಳ್ಳೆ ಮಾಡಬೇಡ ಪಾಲಿಸಿ
ಹೆತ್ತವಾಗಿ ಹೋದ. ಹೌದೌದು. ಹಿರಣ್ಯ ಕಶ್ಯಪ ವರ ತಗೊಂಡ ಬ್ರಹ್ಮನಿಂದ. ಹೌದೌದು. ಎಂತ ವರ ಪಡೆದಿದ? ಬ್ರಹ್ಮಂದು ಕೂತು ತಪ ಮಾಡಿ ವರ ಯಾಕೆ ತಗೊಂಡ? ಹಿರಣ್ಯ ಕಶ ನಿನಗೆ ಏನ್ ಬೇಕು ಹೇಳ, ಬೇಡಿದ ಕೊಡ್ತಾ ಅಂದಾಗ ಹೌದೌದು. ಏನ್ ಬೇಡ್ತಾನ್ರಿಪ್ಪ? ಯಾವ ಪ್ರಾಣಿಗಳಿಂದ ನನ್ನ ಮರಣ ಬೇಡ, ಹೌದು. ಯಾವ ದೇವರಿಂದ ನನ್ನ ಮರಣ ಬೇಡ, ಹೌದು. ಮಾನವರಿಂದ ನನ್ನ ಮರಣ ಬೇಡ, ಯಾವ ಸೂರ್ಯ ಹೊಂಡುವಾಳ್ಯಾಗ ಮರಣ ಬೇಡ, ಸೂರ್ಯ ಮುಳುಗುಯಾಳ್ಯಾಗ ಮರಣ ಬೇಡ. ಹೌದು. ಮನಿ ಒಳಗೂ ಬರಬಾರದು ಮರಣ, ಮನಿ ಹೊರಗೂ ಬರಬಾರದು ಅಂದ. ಹೌದು ಹೌದು. ನೋಡ್ರಿ ಎಟ್ಟು ಅಟ್ಟಿ ಹಾಕಿ ಬೇಡದ. ಹೌದು. ತಥಾಸ್ತು ಅಂದ ಬ್ರಹ್ಮದೇವ್ರ. ಕೊಟ್ಟು ಬಿಟ್ಟ ವರ. ನನಗೆ ಯಾವ ಹೊಡ್ಯಾವ ಅಂತ ಹೇಳಿ ನೋಡ್ರಿ ಬ್ರಹ್ಮದೇವರ ಎದಿ ಯಾರು? ಹಿರಣ್ಯ ಕಶ್ಯಪ. ಬ್ರಹ್ಮದೇವರು ಕೊಟ್ಟದ ಆಶೀರ್ವಾದದಿಂದ ಹಿರಣ್ಯ ಕಶ್ಯಪ ಎದಿ ಉಬ್ಬಿಸಿ ತಿರುಗಲಗತ್ತ. ಹೌದು. ಜಗತ್ತೆಲ್ಲೋಳ ಕಲ್ಲೋಳ ಮಾಡಗತ್ತ. ಅದೇ ದೈತ್ಯನ ಮನಿ ಒಳಗ ಭಕ್ತಿಲಿಲ್ಲೋ ಭಕ್ತಿ ಮಾಡಂತ ಮಗ ಹುಟ್ಟಿ ಬಂದವನೇ ಭಕ್ತ ಪ್ರಹ್ಲಾದ. ಹೌದು ಹೌದು ಹೌದು. ಕುಂತರು ನಾರಾಯಣ, ನಿಂತರು ನಾರಾಯಣ, ನಾರಾಯಣ 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 ನಾರಾಯಣ. ಹೌದು ಹೌದು ಹೌದು. ಹಿರಣ್ಯ ಕಶ್ಯಪ ದೈತ್ಯಗೆ ಸಿಟ್ಟು ಬತ್ತ. ಮಗನ ಪ್ರಹ್ಲಾದ, ನನ್ನ ನಾಮ ಕೊಂಡಾಡು, ಅವನನ್ನ ಬದ್ಧ ವೈರಿ ಅವಂದ್ಯಾಕ ತಗೋತಿ ಅಂದ. ಹೌದು ಹೌದು. ಏನಂತಾನ ಮಗು ಪ್ರಹ್ಲಾದ? ಬಾಂಧವ, ನಿನಗ ಹುಟ್ಟಿಸದವನು ಅವನೇ, ನನಗ ಹುಟ್ಟಿಸದವನು ಅವನೇ. ನೋಡ್ರಿ ಎಂತ ಮಾತು ಹೇಳ್ತಾನ. ಹೌದು. ನಿನ್ನೊಳಗೆ ಇದ್ದವನು ಅವನೇ, ನನ್ನೊಳಗೆ ಇದ್ದವನು ಅವನೇ, ಅವಂದೇ ತಗೋತೀನಂದ. ಹೌದು ಹೌದು. ಅವಾಗ ಮದ ತುಂಬದ ಆನಿ ಕಾಲ ಹೋಗಿತ್ತಾರ. ಹೌದು. ಸುಡು ಸುಡು ಎಣ್ಣೆ ಒಳಗೆ ಹೋಗಿತ್ತಾರ. ಮಗನಿಗೆ ದೊಡ್ಡ ಬೆಟ್ಟದ ಮ್ಯಾಗಿಂದ ಹೋಗಿತ್ತಾರ. ಆದ್ರೂ ನಾರಾಯಣ ನಾಮದ ಬಲದಿಂದ ಪ್ರಹ್ಲಾದಗೆ ಏನಾಗಂಗಿಲ್ಲ. ಹೌದು ಹೌದು. ನೋಡ್ರಿ ಸಾಕ್ಷಾತ್ ನರಸಿಂಹ ಎಲ್ಲೇನ ನಿನ್ನ ಪ್ರಹ್ಲಾದ ಅಂತ ಯಾರು ಪ್ರಹ್ಲಾದಗೆ ಕೇಳ್ತಾರ, ಹಿರಣ್ಯಕಶ್ಯಪ ನಿನ್ನ ನಾರಾಯಣ ಎಲ್ಲೇನಂತೇಳಿ. ಪ್ರಹ್ಲಾದ ಏನಂತಾನ? ಅಣೂರೇಳು ತೃಣಕಾಷ್ಟದಾಗ ನನ್ನ ಭಗವಂತ ತುಂಬಿ ತುಳುಕ್ಯಾನ. ಹೌದು ಹೌದು. ಈ ಮನ್ಯಾಗದೇನು ಅದಾನ, ಅದಾನ. ಮನೆ ಹೊರಗದೇನು ಅದಾನ. ಈ ಕೊಮ್ಮನಾಗದೇನು ಅದಾನ ಸದ್ಯ. ಅವಾಗ ಆ ಗದಾ ತಗೊಂಡು ಕಂಬಿಗೆ ಹೊಡಿತಾನ. ಕಂಬಿನೊಳಗಿನ ನರಸಿಂಹ ಬಂದು ಬಾಗಲ ಹೊರಗೂ ಇಲ್ಲ, ಬಾಗಲ ಒಳಗೂ ಇಲ್ಲ, ಹೊಸ್ತಿನ ಮ್ಯಾಗ. ಹೌದು ಹೌದು. ಏನ್ ಮಾಡ್ದ? ಈ ಕಡೆ ಹೊತ್ತ ಹೊಂಡಿಲ್ಲ, ಹೊತ್ತ ಅರ್ಧ ಸೂರ್ಯ ಒಳಗ, ಅರ್ಧ ಸೂರ್ಯ ಹೊರಗೆ. ನೋಡ್ರಿ ಬಂಧುಗಳೇ, ಈ ಕಡೆ ಮ್ಯಾಗ ರೂಪ ಎದ್ರದದ, ಸಿಂಹದ ಮುಖ, ಪ್ರಾಣಿದ ತೆಳಗ ಮಾನವಂದು. ನೋಡ್ರಿ, ಪ್ರಾಣಿದಿಂದ ನನ್ನ ಸಾವು ಬಂದಿರಬಾರ್ದಂದಾನ, ಮಾನವರಿಂದ ಬಂದಿರಬಾರ್ದಂತಾನ. ಮ್ಯಾಗ ಪ್ರಾಣಿ ತೆಳಗ ಮಾನವ. ನೋಡ್ರಿ ಹೆಂಗದ ಆಟ. ನರಸಿಂಹ ರೂಪ ತೊಟ್ಟ ಹಿರಣ್ಯ ಕಶ್ಯಪಗ ಎದಿ ಶೀಳಿ ಬಿಟ್ಟ ಬಂಧುಗಳೇ. ಹೌದು. ಯಾವ ರೀತಿಯಿಂದ ಧರ್ಮ ರಕ್ಷಣೆ ಮಾಡ್ತಾನ. ಹರಿಹರಗಳಲ್ಲಿ ಭೇದ ಮಾಡಿದನು, ಭಕ್ತನ ಹಿರಣ್ಯಕಶಿ. ತುಂಬಿದ ಮನೆಯಂದು ಕಬ್ಬಿನ ಒಳಗೆಂದು ಬಂದನಪ್ಪ ಮಾರಿಸಿ. ತುಂಬಿದ ಮನೆಯಂದು ಕಬ್ಬಿನ ಒಳಗೆಂದು ಬಂದನಪ್ಪ ಮಾರಿಸಿ. ನರಸಿಂಹನವತಾರ ನೋಡಿ ಹಿರಣ್ಯಕಶಿಪನು ತಪ್ಪಿ ಹೋಯಿತು ಅವರ ದಸಿ. ಒಳಗೊಂದು ಹೊರಗೊಂದು ಕಾಲಿಟ್ಟ ಸೀಣಿ ಒಗದ ಸತ್ತೋಯ್ತು ಭಿಕ್ಕನಾಸಿ. ಒಳಗೊಂದು ಹೊರಗೊಂದು ಕಾಲಿಟ್ಟ ಸೀಣಿ ಒಗದ ಸತ್ತೋಯ್ತು ಭಿಕ್ಕನಾಸಿ. ಚಂದ್ರ ಕುಡಿ ಚಲ್ಲಟ ನಡೆಸ್ಯಾರ.
ಕೊಟ್ಟನ ನಿತ್ತ ನೋಡರು ನಮ್ಮ ಊರವಾಸಿ ಮಡದಿಗೆ ಶಾಪ ಕೊಟ್ಟನ ನಿತ್ತ ನೋಡರು ನಮ್ಮ ಊರವಾಸಿ ರಾವಣ ರಾವಣ ಸಾಮಾನ್ಯದವಲ್ರಿ ಇವನು ನಮ್ಮ ಪಾರ್ಟಿಯವನೇ ಈಗ ಸಿಕ್ಕನ ಖರೆ ಸೀತಾಗ ಯಾರು ರಾಮನ ಹೆಂಡತಿಗೆ ರಾವಣ ಬೈದ ಹೌದು ರಾಮ ಎಲ್ಲರಿಗೆ ತಗೊಂಡ ವಾನರ ಸೈನ್ಯ ತಗೊಂಡ ನಳ ನೀಳ ಜಾವಂತ ಅಂಗದ ಸುಗ್ರೀವ ಇವರೆಲ್ಲರೂ ಬಂದ್ರು ಹೌದು ಲಕ್ಷ್ಮಣ ಜೋಡಿದ್ದ ರಾಮಂದು ಹೌದು ಸೇತು ಬಂಧನ ಮಾಡಿ ಸೇತು ದಾಟಿ ಹಚ್ಚಿಕ್ ಹೋದ್ರು ಹೌದು ಹೋಗಿ ಎಲ್ಲ ರಾವಣ ಸೈನಿಕ ಹೊಡೆದ್ರು ಕೊನೆ ರಾವಣ ಜೊತೆ ಯುದ್ಧಿತ್ತು ಹೌದು ಕುಂಭಕರ್ಣ ಹೊಡೆದ್ರು ಮೇಘನಾಥ ಹೊಡೆದ್ರು ಎಲ್ಲರೇ ಆಯ್ತು ಹೌದು ರಾವಣನ ಜೊತೆ ರಾಮನ ಯುದ್ಧಿತ್ತು ರಾಮ ಪ್ರಭು ಯುದ್ಧ ಮಾಡಿದ್ರೆ ಏನು ಕಾಲಕ್ಕೂ ಯಾರು ರಾವಣ ಧರಣಿ ಬೀಳಲಾದ ಸಾಯಲ್ಲ ಅವಾಗ ತರ್ಕ ರಾಮಗೆ ಯಾರ್ದು ಬತ್ತು ಏನು ಬತ್ತು ತರ್ಕ ವಿಭೀಷಣನ್ ತರ್ಕ ಬತ್ತು ವಿಭೀಷಣ ಕೈ ಮಾಡಿ ಕರ್ಲಿಗತ್ತ ಹೇ ಬಿಭೀಷಣ ಬಾಯಿ ಕಡಿ ವಿಭೀಷಣ ಅಲ್ಲವ ವಿಭೀಷಣ ಹೌದು ವಿಭೀಷಣಗ ಕರೆದ ವಿಭೀಷಣ ಕೇಳ್ತಾನ ರಾಮಪ್ರಭು ಏನು ಕೇಳ್ದ ಏ ವಿಭೀಷಣ ಹೌದು ನಿನ್ನ ಅಣ್ಣ ಎಷ್ಟು ಯುದ್ಧ ಮಾಡಿದ್ರು ಭೂಮಿಗೆ ಬೀಳಲಾಗ್ಯಾನ ಹೌದು ನಿನ್ನ ಅಣ್ಣನ ಸಾವರಿ ಎದುರಾಗದ ಹೇಳು ಹೌದು ಹೌದು ಏನಂತ ನಾಗವ ಅವಾಗ ವಿಭೀಷಣ ಹೇಳ್ದ ನೀ ಎಷ್ಟು ಯುದ್ಧ ಮಾಡಿದ್ರೆ ನನ್ನ ಅಣ್ಣ ಅಟಪ್ಸಲ್ಲ ಹೌದು ನನ್ನ ಅಣ್ಣಗೆ ಗುರಿ ಇಟ್ಟು ಹೊಂಕಳಿಗೆ ಹೊಡಿ ಅಂದ್ರೆ ನನ್ನ ಅಣ್ಣ ನೆಲಕ್ಕೆ ಬೀಳ್ತಾನ ಹೊಂಕಳದಾಗ ನನ್ನ ಅಣ್ಣನ ಸಾವದಂತ ಹೇಳ್ದ ಹೌದು 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 ಕೇಳ್ರಿ ವಿಷಯಗಳು ಹೌದು ಅವಾಗ ರಾಮಪ್ರಭು ಬಾಣ ಎತ್ತಿ ಗುರಿ ಇಟ್ಟು ಹೊಂಕಳಿಗೆ ಬಿಟ್ಟೇಟ ರಾಮ ನೆಲಕ್ಕೆ ಬಿದ್ದ ರಾವಣ ನೆಲಕ್ಕೆ ಬಿದ್ದ ರಾಮ ಹೊಡೆದವನಿಗೆ ರಾಮ ತೆಳಗ ಕೂತು ಬಿಟ್ಟು ಏಟ ಹೌದು ರಾವಣ ಬಿದ್ದ ರಾಮ ಮಗಳಂದು ಸರದ ನೆಲಕ್ಕೆ ಬಿದ್ದ ಅವಾಗ ರಾಮಪ್ರಭು ಲಕ್ಷ್ಮಣ ದೂರ ಹೋಗಿ ನಿಂತ್ರು ಹೌದು ರಾವಣ ಕಣ್ಣೀರು ತೆಗೆದ ಅಳ್ಳಗತ್ತ ಯಾಕ್ರಿಪ್ಪ ಯಾಕಳ್ಳಕತ್ತ ಕೊನೆ ಅಂತ್ಯಕಾಲ ಸನಿ ಬಂದಿತ್ತು ಲಕ್ಷ್ಮಣ ಕರ್ಲಿಗತ್ತ ಯಾರು ರಾವಣ ಹೌದು ಹೌದು ಏ ಲಕ್ಷ್ಮಣ ನೋಡ್ರಿ ರಾಮ ಕೇಳಿ ಹೇಳ್ತಾನ ಲಕ್ಷ್ಮಣ ಹೌದು ರಾವಣ ನೆಲಕ್ಕೆ ಬಿದ್ದಾನ ಕೊನೆ ಹಂತಕ್ಕೆ ಬಂದಾನ ಕೆಲವು ಟೈಮ್ ಪ್ರಾಣ ಪಕ್ಷಿ ಹಾರಿ ಹೋಗುದದ ಹೌದು ಕರಿ ಯಾನೋ ಹೇಳಂಗ್ ಕಾಣಿಸ್ತಾನ ಹೋಗದ ಹೌದು ಅವಾಗ ಲಕ್ಷ್ಮಣ ಹಾದ ಹೌದು ಏ ಲಕ್ಷ್ಮಣ ಅಂದ ಲಕ್ಷ್ಮಣ ನಮಗ ಸಾವು ಸನಿ ಬಂದಾಗ ಹೌದು ಈ ಯುದ್ಧದಾಗ ನಿಮಗೆ ಜಯ ಬತ್ತು ನನಗ ಪರಾಜಯ ಬತ್ತು ಹೌದು ಗೆಲುವ ನಿಮಗಾಯ್ತು ಹೌದು ಸೋಲು ನನಗ ಬತ್ತು ಇದ್ರ ಹಿಂದ ಕಾರಣ ಏನದ ಗೊತ್ತದೇನೋ ಲಕ್ಷ್ಮಣ ಹೌದು ಹೌದು ಏನಂತ ಲಕ್ಷ್ಮಣ ಇಲ್ಲ ಹೇಳಂದವ ಹೌದು ಹೇಳ್ತ ಕೇಳಪ್ಪ ಹೌದು 14 ವರ್ಷ ವನವಾಸ ಇದ್ರು ಅದು ವನವಾಸ ನನ್ನ ಅಣ್ಣಂದಲ್ಲ ನಂದು ಅಂತೇಳಿ ನಿನ್ನ ಅಣ್ಣ ಜೋಡಿ ಇದ್ದಿ ಭಾಗಿಯಾಗಿರಿ ಹಾಗೆ ಆಗಿದೆ ಹೌದು ಆದ್ರೆ ನನಗೂ ಕೂಡ ಇಬ್ಬರು ತಮ್ಮಗಳದಾರ ಹೌದು ಆದ್ರೆ ಒಂದು ತಮ್ಮ ಸತ್ತು ಹೋದ ಯುದ್ಧದಾಗ ಇನ್ನೊಬ್ಬ ತಮ್ಮಿದ್ದ ಅವ ನನ್ನ ಕೈ ಬಿಟ್ಟು ನಿಮ್ಮ ಜೋಡ ಆಗೋದ ಕಾಲಾಗ ನನಗ ಮರಣ ಸನಿ ಬತ್ತ ಹೇಳ್ತಾನ ಬಂಧುಗಳೇ ಹೌದು 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 ನೋಡ್ರಿ ಎಂತ ಮಾತು ಹೇಳ್ತಾನ ಹೌದು ನನ್ನ ತಮ್ಮ ನನ್ನ ಜೋಡಿ ಇಲ್ಲಾರ ಕಾಲಾಗ ನನ್ನ ಸಾವು ಬಂದಾದ ಹೌದು ನಿಮಗ ಜಯ ಆಗತ್ತಿತ್ತಲ್ಲ ಹೌದು ನನ್ನ ತಮ್ಮ ನನ್ನ ಜೋಡಿಲ್ಲ ರಾಮ ನಿನ್ನ ತಮ್ಮ ನಿನ್ನ ಜೋಡಿದ್ದದಕ್ಕಾಗಿ ನಿನಗ ಜಯ ಆಗ್ಯದ ಅಂತ ಹೇಳ್ತಾನ ಹೌದು ಅದಕ್ಕೆ ಗೊತ್ತಂತ ಎಲ್ಲ ನನ್ನ ತತ್ವಜ್ಞಾನಿಗಳಿಗೆ ಗುರು ಹಿರಿಯರಿಗೆ ತಂದೆ ಸ್ವರೂಪಗಳಿಗೆ ನಿಮ್ಗೆಲ್ಲರಿಗೂ ವಿನಂತಿ ಅದ ಏನದ್ರಿಪ್ಪ ವಿನಂತಿ ಜೀವನದಾಗ ಹುಟ್ಟಿದೇವಂದ್ರ ಒಂದು ದಿನ ಸಯ್ಯುದದ ಹುಟ್ಟದಂದ್ರೆ ಸಾವು ಗಟ್ಟದ ಸಾವದ ಹೌದು ಆಸ್ತಿ ಕಾಲಾಗ ರೊಕ್ಕ ರೂಪಾಯಿ ಕಾಲಾಗ ಬೆಳ್ಳಿ ಬಂಗಾರ ಕಾಲಾಗ ಜೀವನದಾಗ ಅದೆಲ್ಲ ಮಣ್ಣದ ಬಂಧುಗಳೇ ಹೌದು ಹೌದು ನಾವೆಲ್ಲ ಇಲ್ಲೇ ಬಿಟ್ಟು ಹೋಗೋರಿದ್ದೇವು ಹೌದು ಕರೆ ಈ ಜೀವನದೊಳಗೆ ಎಂದಿಗೂ ಅಣ್ಣತಮ್ಮರು ಮಾತು ಬಿಡ್ಲಾರ್ದೆ ಮಾತಾಡ್ಬೇಕು ಆ ಅಣ್ಣಗ ತಮ್ಮ ಮಾತಾಡದಿಲ್ಲ ತಮ್ಮಗ ಅಣ್ಣ ಮಾತಾಡದಿಲ್ಲ 10 ವರ್ಷ ಮಾತು ಬಿಟ್ರಿ ನೋಡು ಹೌದು ಎಲ್ಲಾರು ಹೋಗಿ ದೊಡ್ಡ ಮನಸ್ಸದಿಂದ ಅಣ್ಣತಮ್ಮರು ಒಂದಾಗಿರ್ಬೇಕು ಇದಕ್ಕೆ ಬಿಟ್ಟು ಜಗತ್ತಿದಾಗ ಯಾವ್ದು ಇಲ್ಲ ಅನ್ನೋದು ನಂದು ಕಳಕಳಿ ಹೌದು ಹೌದು ಯಾವ ರೀತಿಯಿಂದ ರಾವಣ ಕುಂಭಕರ್ಣ ಬಿಭೀಷಣ ಮೂರು ಮಂದಿಗೆ ಹೇಳೋದು ಜನ್ಮ ಕೊಟ್ಟ ಕೈ ಕಸಿ ರಾಮ ದೇವರಿದ್ರು ಸೀತಾನ
ರಾವಣ ಅಂತ ರಾಕ್ಷಿ ರಾಮ ದೇವರಿದ್ರು ಸೀತಾನ ವೈದಾನ ರಾವಣ ಅಂತ ರಾಕ್ಷಿ ಹನುಮಂತ ಹೈರಣಾಗಿ ಹುಡುಕ್ಯಾಡಿ ಬಂದಾರ ಸೀತಾನ ಸೋಲಿಸಿ ಲಂಕಾಕ್ಕೆ ಬೆಂಕಚ್ಚಿ ಹನುಮಂತ ರಾವಣನ ಕೋತಿಗೆ ಹಚ್ಚಿಕೊಂಡು ಬಸಿ ಲಂಕಾಕ್ಕೆ ಬೆಂಕಚ್ಚಿ ಹನುಮಂತ ರಾವಣನ ಕೋತಿಗೆ ಬೆಳೆದು ಬಂದು ರಾವಣನ ಸೋದರಳೆಗಳು ಐರಾವಣ ಮೈರಾವಣ. ಹೌದೌದು ಯಾರ್ದು? ರಾವಣದು. ಸ್ವಾದರಳೆಗಳು ರಾಮ ಲಕ್ಷ್ಮಣಗೆ ಬಂದಿ ಖಾನದಾಗ ಹಾಕದವ್ರು ಗಂಡಗಬರುಗಳು ಅವರು. ಹಾ ಹಾ ರಾಮ ಲಕ್ಷ್ಮಣ ಭೂಮಿ ತೂಕದವ್ರು ಸಾಕ್ಷಾತ್ ದೇವತ್ರಿದ್ರು ಖರೆ. ಹೌದು ಅವರಿಗೆ ಬಂದಿ